ಮೊದಲನೇ ಗಾಡಿನೇ ಒಂದು ಬೊಲೆನೋ ಇದೆ. ಸೊ ಕಂಪ್ಲೀಟ್ಲಿ ಒಂಥರ ಮಾಡಿಫೈಡ್ ಆಗಿ ನಿಂತಿದೆ ಸರ್. ಹೆಂಗೆ ಸರ್ ಬಲಿನೋ ಇವತ್ತು ಒಂಥರ ಹುಡುಗರು ನಮ್ಮ ಹುಡುಗರಿಗೆ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಮಾಡಿಫೈಡ್ ಆಗಿರೋ ವೆಹಿಕಲ್ ಆಫ್ಟರ್ ಮಾರ್ಕೆಟ್ ಅಲ್ಲಿ ಅಲೋವಿಲ್ಸ್ ಹೆಡಾರು ಆಮೇಲೆ ನಿಮ್ಗೆ ಎಲ್ಲ ಸ್ಪೋರ್ಟ್ಸ್ ಸಿಸ್ಟಮ್ ಅಲ್ಲಿ ಇದೆ ಸರ್. ತುಂಬಾ ಸ್ಪೋರ್ಟ್ಸ್ ಟೈಪ್ ಅಲ್ಲಿ ಇದೆ ವೆಹಿಕಲ್. ಕಂಡೀಷನ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಗಾಡಿ ಸುಮಾರು 1.5 ಲಕ್ಷ ಖರ್ಚು ಮಾಡಿದ್ದಾರೆ ಗಾಡಿಗೆ. ಓಕೆ ಹೌದು. ಸೊ ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ಎಲ್ಲ ಇದೆ ನೋಡಬಹುದು. ಡ್ಯೂಯಲ್ ಸೈಡ್ ಆಂಟೆನಾ ಕೂಡ ಹಾಕ್ಸ್ಕೊಂಡಿದ್ದಾರೆ, ನೋಡಕ್ ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕಂಡೀಷನ್ ಅಲ್ಲಿ ಇದೆ. ಸೊ ಏನೇನು ಬರ್ಬೋದು ಸರ್ ಇದಕ್ಕೆ ಫೀಚರ್ಸ್ ವೈಸ್? ಸರ್ ಇದರಲ್ಲಿ ಫೀಚರ್ಸ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇದೆ. ಆಮೇಲೆ RPM ಸಿಸ್ಟಮ್ ನಿಮ್ಗೆ ನೋಡಿ, ಆಮೇಲೆ ಸಿಸ್ಟಮ್ ಪೈನಿಯರ್ ಸಿಸ್ಟಮ್ ಎಲ್ಲ ಇದೆ. ಆಮೇಲೆ ಸ್ಪೋರ್ಟ್ಸ್ ಬಕೆಟ್ ಸೀಟ್ಸ್ ಕೂಡ ಇದೆ ಇದರಲ್ಲಿ. ಸರ್ ಬರೀ ಫಿಟ್ಟಿಂಗ್ಸ್ ಸರ್, ನಾನು ಹೇಳ್ತಾ ಇಲ್ಲ ಸರ್, ಫಿಟ್ಟಿಂಗ್ಸ್ 1.1 ಲಕ್ಷ ರೂಪಾಯಿ ಫಿಟ್ಟಿಂಗ್ಸ್ ಸಿಕ್ಕಿದೆ. ಸನ್ರೂಫ್ ಇದೆ ಸರ್ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಸನ್ರೂಫ್ ಇದೆ ಗಾಡಿಲಿ. ಇದು ಒಂದು ಗಾಡಿ ಸನ್ರೂಫ್ ಇರೋದು. ಸೊ ಯಾರಾದ್ರೂ ಒಂದು ಒಳ್ಳೆ ಬೊಲೆನೋ ವಿತ್ ಮಾಡಿಫೈಡ್ ಆಗಿರೋ ಗಾಡಿ ಹುಡ್ಕೋರ್ಗೆ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು ಬೊಲೆನೋ. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಇದು ಬಂದ್ಬಿಟ್ಟು 2,35,000 ಹೇಳ್ತೀವಿ ನಮ್ಮ ವ್ಯೂವರ್ಸ್ಗೆ. ಈ ಸಲ ಸರ್ ಆಫರ್ ಅಂತ ಏನಿಲ್ಲ, ಬಟ್ ಪ್ರೈಸ್ ಕಮ್ಮಿ ಇದೆ. ಬಟ್ ಫಿಟ್ಟಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಪ್ರೈಸ್ ಕಮ್ಮಿ ಇದೆ. ಇದೇ ಮಾಡೆಲ್ ಗಾಡಿ ಒಂದು 2,15,000ಗೆ ಮಾಡಿಸ್ಕೊಡ್ತೀನಿ ಸರ್. 2,15,000ಕ್ಕೆ ನಿಮ್ಗೆ ಒಂದು ಬೊಲೆನೋ 2004 ಮಾಡಲ್ ಸರ್ ಇದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ನೋಡಿ, FC ಇನ್ಸೂರೆನ್ಸ್ ಎಲ್ಲ ಕಂಪ್ಲೀಟ್ಲಿ ರನ್ನಿಂಗ್ ಇದೆ. ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಗಾಡಿ ಕೂಡ ತಗೊಂಡೋಗ್ಬೋದು. ಸೊ ಪಕ್ಕದಲ್ಲೇ ಒಂದು ವ್ಯಾಗನರು. ಸೊ ಯಾರಾದ್ರೂ ಒಂದು ಒಳ್ಳೆ ಸಿಟಿ ಯೂಸೇಜ್ಗೆ ಮತ್ತೆ ಒಳ್ಳೆ ಕಂಫರ್ಟಬಲ್ ಗಾಡಿ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಸರ್ ವ್ಯಾಗನರ್ ಸರ್ 2014 ಮಾಡಲ್ ಸರ್, ಸಿಂಗಲ್ ಓನರ್, LX ವೇರಿಯಂಟ್ ವಿತ್ LPG ಕೂಡ ಇದೆ ಸರ್ ಇದ್ರಲ್ಲಿ. ಓಕೆ, ಆಡೆಡ್ ಅಡ್ವಾಂಟೇಜ್ ಇದೆ ಗಾಡಿಲಿ. ಓಕೆ, LPG ಹಾಕ್ಸ್ಕೋಬೇಕು ಅಂದ್ರೆ ಮಿನಿಮಮ್ ಒಂದು 50% ಆಗುತ್ತೆ ಸರ್. ಸೊ ಓಕೆ, ಸೊ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ನೋಡಿ, ನೀವು ಟೈರ್ಸ್ ಕೂಡ ತೋರಿಸಬಹುದು. ಬ್ರಾಂಡ್ ನ್ಯೂ ಅಪೋಲೋ ಟೈರ್ಸ್, 4 ಅಪೋಲೋ ಟೈರ್ಸ್ ಇದೆ. ಓಕೆ, ಕಂಪನಿ ಫಿಟೆಡ್ LPG ಅಲ್ಲ ಸರ್ ಇದು? ಕಂಪನಿ ಫಿಟೆಡ್ LPG ಸರ್ ಇದು. ಓಕೆ, ಸೊ ಇಂಟಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ಸರ್, ಫೀಚರ್ಸ್ ಇದರಲ್ಲಿ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಆಟೋ ಮಾರ್ಕೆಟ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, ಆನ್ಲೈನ್ ಸಿಸ್ಟಮ್ ಹಾಕಿದ್ದಾರೆ. ಸೊ ಒಂಥರ ಗಾಡಿ ಹೇಳ್ಬೋದಂದ್ರೆ ಒಳಗಡೆ ನೀವು ನೋಡಿದ್ರೆ ಇಂಟೀರಿಯರ್ ಒಂಥರ ಬ್ರಾಂಡ್ ನ್ಯೂ ತರ ಇದೆ ಸರ್ ಗಾಡಿ ಇದು. ಓಕೆ, ಸೊ ಯಾರಾದ್ರೂ ಒಂದು ಒಳ್ಳೆ ವ್ಯಾಗನರ್ ಹುಡ್ಕೋರ್ಗೆ ನೋಡಿ ಸಕ್ಕತ್ತಾಗಿದೆ. 2014 ಮಾಡಲ್, ಫಸ್ಟ್ ಓನರ್ ವೆಹಿಕಲ್. ಕಂಡೀಷನ್ ಎಲ್ಲೂ ಒಂದು ರೀಪೇಂಟ್ ಕೂಡ ಆಗಿಲ್ಲ ಸರ್. ಗಾಡಿ ಬಾಡಿ ಲೈನ್ ಕೂಡ ನೀವು ತೋರಿಸಬಹುದು ವಿಡಿಯೋದಲ್ಲಿ. ಗಾಡಿ ಬಾಡಿ ಲೈನ್ ನೀವು ವಿಡಿಯೋದಲ್ಲಿ ಹೆಂಗಿದೆ ಅದೇ ತರ ಇದೆ ಫಿಸಿಕಲ್ ಆಗೂ. ಒಂಥರ ರೀಸನಬಲ್ ಇದೆ ಸರ್. 2014 ಯಾರು ಕೊಟ್ಟಿರಲ್ಲ, 3.5 ಹೇಳ್ತಿದೀವಿ. ಆನ್ ಟೇಬಲ್ ಬರಲಿ ಒಂದು 3,25,000ಗೆ 2014 ಮಾಡಲ್ ವ್ಯಾಗನರ್ ಕೊಡ್ತೀನಿ ಸರ್. 3.4 ಲಕ್ಷಕ್ಕೆ ನಿಮಗೆ ಒಂದು ವ್ಯಾಗನರ್ 2014 ಸಿಂಗಲ್ ಓನರ್ ವೆಹಿಕಲ್ 3.4 ಲಕ್ಷಕ್ಕೆ ಸಿಗ್ತಾ ಇದೆ ನೀವು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಸರ್. i10 2011 ಮಾಡಲ್ ಸರ್, ಎರಾ ವೇರಿಯಂಟ್. ಇದು ಕೂಡ ತುಂಬಾ ಚೆನ್ನಾಗಿದೆ ಕಂಡೀಷನ್. ಇದು ಬ್ರಾಂಡ್ ನ್ಯೂ ಟೈರ್ಸ್ ಸಮೇತ ಇದೆ ಇದರಲ್ಲಿ ನಿಮಗೆ ನೋಡಿ ಆಫ್ಟರ್ ಮಾರ್ಕೆಟ್ ಬ್ರಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಇಂಟೀರಿಯರ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ವೆಹಿಕಲ್. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್ ವೆಹಿಕಲ್ ಇದು. ಸೊ ಯಾರಾದ್ರೂ ಒಂದು ಒಳ್ಳೆ i10 ಹುಡುಕೋರಿಗೆ 2011 ಮಾಡಲ್ ಸರ್. 11 ಮಾಡಲ್ ಗಾಡಿ ಎರಾ. ಸೊ ಟೈರ್ಸ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಯಾರಾದ್ರೂ ಒಂದು ಒಳ್ಳೆ i10 ಹುಡುಕೋರಿಗೆ ಸೊ ಏನಾಗುತ್ತೆ ಪ್ರೈಸ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಒಂಥರ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಇದು 2,35,000ಗೆ ನಮ್ಮ ವ್ಯೂವರ್ಸ್ಗೆ 2011 ಮಾಡಲ್ i10 ಸಿಗ್ತಿದೆ ಸರ್. 2,35,000ಕ್ಕೆ ನಿಮ್ಗೊಂದು i10 2011 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಬ್ರಿಯೋ ನಿಂತಿದೆ. ಸೊ ಡಿಮ್ಯಾಂಡ್ ವೆಹಿಕಲ್ ಇದು. ಈ ಸಲ ನಮ್ಮ ವ್ಯೂವರ್ಸ್ ಲಾಸ್ಟ್ ಟೈಮ್ ಕಮೆಂಟ್ಸ್ ಅಲ್ಲಿ ಕೊಟ್ರಿ ಈ ತರ ವೆಹಿಕಲ್ಸ್ ತರ್ಸಿ ಪಾರ್ಕ್ ಮಾಡಿ ಸರ್, ನಮಗೂ ರಿಕ್ವೈರ್ಮೆಂಟ್ ಇದೆ ಅಂತ. ಈ ತರ ತರ್ಸಿದ್ದೀನಿ. ಅದು ಟಾಪ್ ಎಂಡ್ ಮಾಡಲ್ VMT ವೇರಿಯಂಟ್ 2012 ಮಾಡಲ್, ಸಿಂಗಲ್ ಓನರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಕಂಡೀಷನ್. ಬಾಡಿ ಲೈನ್ ಕೂಡ ತೋರಿಸಬಹುದು, ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಇಂಟೀರಿಯರ್ ಅಲ್ಲಿ ಸರ್ ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs ಎಲ್ಲ ಬರುತ್ತೆ ನಿಮಗೆ. ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಬ್ರಿಯೋ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟ್ ಸರ್. ಹೈಬ್ರಿಡ್ ಟೆಕ್ ಇಂಜಿನ್. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ನಮ್ಮ ವ್ಯೂವರ್ಸ್ಗೆ 3,50,000 ಹೇಳ್ತಿದ್ದೀವಿ. ಅದೇ ಆನ್ ಟೇಬಲ್ ಬರಲಿ ಒಂದು 3,25,000 ಮಾಡಿಸ್ಕೊಡ್ತೀನಿ ಸರ್. 3.4 ಲಕ್ಷಕ್ಕೆ ನಿಮ್ಗೆ ಒಂದು ಹೋಂಡಾ ಬ್ರಿಯೋ ಪೆಟ್ರೋಲ್ ಹೈಬ್ರಿಡ್ ಟೆಕ್ ಇಂಜಿನ್ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಒಂದು ಇಕೋ ಸ್ಪೋರ್ಟ್ ಸರ್. ಹೌದು, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ರೋಡ್ ಗ್ರಿಪ್ ಎಲ್ಲ ಇದೆ ಗಾಡಿಲಿ. ಹೇಳ್ಬೇಕಾದ್ರೆ ಇಷ್ಟ ಪಡ್ಕೊಂತೀನಿ, ನಮ್ಮಿಂದ ಜಾಸ್ತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್. ಎಲ್ಲ ವಿಡಿಯೋದಲ್ಲಿ ಯಾವ ವೆಹಿಕಲ್ ಲೈಕ್ ಮೈಲೇಜ್ ಬರುತ್ತೆ, ಯಾವ ಡಿಮ್ಯಾಂಡೆಡ್ ವೆಹಿಕಲ್ ಇದೆ ಅಂತ ಎಲ್ಲ ನಿಮಗೆ ಗೊತ್ತು. ಸೊ ಹಾಗಾಗಿ 100% ರೈಟ್. ಅದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್ 2014 ಮಾಡಲ್ ಸರ್, ಸಿಂಗಲ್ ಓನರ್, ಟೈಟಾನಿಯಂ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು ಕೂಡ. ಸೊ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇಕೋ ಸ್ಪೋರ್ಟ್. ಸೊ ಫೀಚರ್ಸ್ ವೈಸ್ ನೋಡ್ತಾರೆ ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಆಮೇಲೆ ನಿಮಗೆ ಸ್ಟೀರಿಂಗ್ ಮೋಟಿವ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸೊ ಎಲ್ಲ ಬರುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಚಿಂದಿಯ ಗಾಡಿ ಇದೆ ಗಾಡಿ ಕೂಡ ನಿಮಗೆ. ಇಕೋ ಸ್ಪೋರ್ಟ್ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್,
ವೈಪರ್ ಎಲ್ಲ ಇದೆ, ಟಿಟಾನಿಯಂ ಪ್ಲಸ್ ಇಲ್ಲ ಟೈಟಾನಿಯಂ ಸರ್ ಇದು. ಓಕೆ, ಟಿಟಾನಿಯಂ ಪುಷ್ ಬಟನ್ ಸ್ಟಾರ್ಟ್ ಬರಲ್ಲ, ಕೀ ಸ್ಟಾರ್ಟ್ ಬರುತ್ತೆ ಸರ್. ಓಕೆ, ಕೀ ಸ್ಟಾರ್ಟ್ ಗಾಡಿ. ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ಇದು ಸಿಟಿಗೆ ಆರಾಮಾಗಿ ಒಂದು 17 to 18 ಇರುತ್ತೆ ಸರ್. ಲಾಂಗ್ ಅಲ್ಲಿ ಒಂದು 20 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ಇದು ಡೆಲ್ಲಿ ನಂಬರ್ ಇದೆ, ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀವಿ, ವಿತ್ ಕೆ ನಂಬರ್ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಸೇರಿಸಿ ಮಾಡಿಸ್ಕೊಡ್ತೀವಿ. ಇದು ಇನ್ಕ್ಲೂಡಿಂಗ್ ಇದೆ, ಏನು ಅದರ್ ಚಾರ್ಜಸ್ ನಿಮಗೆ ಆರ್ ಟಿ ಒದಲ್ಲಿ ಏನು ಅದರ್ ಚಾರ್ಜಸ್ ಇರಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು 5,95,000 ಹೇಳ್ತಿದ್ದೀವಿ. ನಮ್ಮ ವ್ಯೂವರ್ಸ್ಗೆ 5,65,000ಗೆ ಇನ್ಕ್ಲೂಡಿಂಗ್ ಕೆ ನಂಬರ್ ಮಾಡಿಸ್ಕೊಡ್ತೀವಿ ಸರ್. 5,65,000ಕ್ಕೆ ನಿಮಗೆ ಒಂದು ಇನ್ಕ್ಲೂಡಿಂಗ್ ಕರ್ನಾಟಕ ಒಂದು ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ರೆನಾಲ್ಟ್ ಡಸ್ಟರ್ ಸರ್ RXZ 85 PS ಗಾಡಿ, ಸಿಲ್ವರ್ ಕಲರ್ ಸಾರಿ ಗ್ರೇ ಕಲರ್, 2013 ಮಾಡಲ್, ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ. 85 PS RXZ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ. ಕಂಪನಿ ಫಿಟೆಡ್ ಅಲೋವಿಸ್ ಕೂಡ ಬರುತ್ತೆ. ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್ ಸರ್ ಇದು. ಓಕೆ, RX ಎಲ್ಲ Z ಸರ್, RXZ. ಓಕೆ, ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. ಸೊ ಈ ಗಾಡಿ ಏನಾಗುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ ಒಂದು 5,55,000 ಹೇಳ್ತಿದ್ದೀವಿ. ಒಂದು 5,25,000ಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 5,00,000ಕ್ಕೆ ನೀವು ಒಂದು ರೆನಾಲ್ಟ್ ಡಸ್ಟರ್ 2013 ಮಾಡಲ್ ಗಾಡಿ. ಸೊ ಡೀಸೆಲ್ ವೇರಿಯಂಟು. ಸೊ ಇದು ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ಸಕ್ಕತ್ತಾಗಿದೆ ಗಾಡಿಲಿ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಝೆನ್ ಎಸ್ಟಿಲೋ ಇದೆ. ಸೊ ಝೆನ್ ಎಸ್ಟಿಲೋ ಡೀಟೇಲ್ಸ್ ಸರ್. ಝೆನ್ ಎಸ್ಟಿಲೋ ಬಂದ್ಬಿಟ್ಟು ನಿಮಗೆ 2009 ಮಾಡಲ್ ಸರ್, ಸಿಂಗಲ್ ಓನರ್, ಲೆಸ್ ಡ್ರಿವನ್ ವೆಹಿಕಲ್ ಸರ್ ಇದು. ಓಕೆ ಸರ್, ನಾನು ಝೆನ್ ಎಸ್ಟಿಲೋ ಸುಮಾರು ವೆಹಿಕಲ್ಸ್ ಮಾಡಿದ್ದೀನಿ, ಬಟ್ ಲೆಸ್ ಡ್ರಿವನ್ ವೆಹಿಕಲ್ ಇವತ್ತವರೆಗೂ ನಾನೇ ಕೊಟ್ಟಿಲ್ಲ. ಬರೀ 29,000 ವಿತ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗ್ತಿದೆ ಸರ್. ವಿತ್ ಶೋರೂಮ್ ರೆಕಾರ್ಡ್ ನಿಮಗೆ 29,000 ಇದೆ ಗಾಡಿ. ಸೊ ಸಕ್ಕತ್ತಾಗಿದೆ ಝೆನ್ ಎಸ್ಟಿಲೋ. ಸೊ ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಏನು ಎಕ್ಸ್ಪೆಕ್ಟ್? ಮೈಲೇಜ್ ನಿಮಗೆ ಆರಾಮಾಗಿ ಒಂದು 18 to 19, 20 ವರೆಗೂ ಆರಾಮಾಗಿ ಬರುತ್ತೆ ಸರ್ ಇದು. ಓಕೆ, ಹೈವೇ ಅಲ್ಲ ಸರ್? ಹೌದು ಸರ್, ಹೌದು. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಇದರಲ್ಲಿ ಏನೇನು ಬರ್ಬೋದು ಸರ್ ಫೀಚರ್ಸ್ ಎಲ್ಲ? ಫೀಚರ್ಸ್ ಇದರಲ್ಲಿ ನೋಡಿ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ಆಫ್ ವಿಂಡೋಸ್ ಬರುತ್ತೆ, ಪ್ಲಸ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಸರ್ ಇದರಲ್ಲಿ. ಓಕೆ, ಇನ್ನು ಶೋರೂಮ್ ಸೀಟ್ ಕವರ್ ಅಲ್ಲಿ ಇದೆ ಸರ್, ಎಲ್ಲೂ ಕೂಡ ಯೂಸ್ ಅಂಡ್ ಟೈರ್ ಆಗಿಲ್ಲ ಸರ್ ಇನ್ನ. ಓಕೆ, ಸೊ ನೋಡಿ ಸಕ್ಕತ್ತಾಗಿದೆ ನಿಮಗೆ ಝೆನ್ ಎಸ್ಟಿಲೋ ಪೆಟ್ರೋಲು. ಸೊ ಒಂಥರ ಚಿಂದಿ ಗಾಡಿ ಅಂದ್ರೆ ಹೇಳ್ಬೋದು ಝೆನ್ ಎಸ್ಟಿಲೋ, ಯಾಕಂದ್ರೆ ನಿಮ್ಗೆ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್, ಲೋ ಬಜೆಟ್ ಅಲ್ಲಿ ಗಾಡಿ ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಿದ್ದೀವಿ. ನಮ್ಮ ವ್ಯೂವರ್ಸ್ಗೆ 2 lakhಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 2,00,000ಕ್ಕೆ ನಿಮಗೆ ಒಂದು ಝೆನ್ ಎಸ್ಟಿಲೋ VXI ಪೆಟ್ರೋಲ್ ವೇರಿಯಂಟ್, ಒಂದು ಝೆನ್ ಎಸ್ಟಿಲೋ ಸಿಗ್ತಾ ಇದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಎಕೋ ಸ್ಪೋರ್ಟ್ ಇದೆ. ಸಿಲ್ವರ್ ಏನಾದ್ರು ಇಷ್ಟ ಆಗ್ತಿದೆ ಅಂದ್ರೆ ಪರವಾಗಿಲ್ಲ, ವೈಟ್ ಎಕೋ ಸ್ಪೋರ್ಟ್. ವೈಟ್ ಎಕೋ ಸ್ಪೋರ್ಟ್ಸ್ 2014 ಮಾಡಲ್, ಇದು ಕೂಡ ಟೈಟಾನಿಯಂ ವೆಹಿಕಲ್, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 89,000 ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ. ಬಾಡಿಲಿ ನೋಡಬಹುದು ನೀವು, ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಅಂತದ್ದು ಏನಿಲ್ಲ. ಇಂಟೀರಿಯರ್ ಕೂಡ ತೋರಿಸಿ ಸರ್, ತುಂಬಾ ಚೆನ್ನಾಗಿದೆ. ಇದು ಟೈಟಾನಿಯಂ. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು ಗಾಡಿ. ಸೊ ಒಂಥರ ನೋಡ್ತಾ ಇರ್ಬೋದು, ವಿತ್ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಟಿಟಾನಿಯಂ, ಇಕೋ ಸ್ಪೋರ್ಟ್, ವೈಟ್. ಇದು ಕೂಡ ಡೀಸೆಲ್ ಅಲ್ಲ? ಹೌದು ಸರ್, ಇದು ಡೀಸೆಲ್ ಸರ್. ಸೊ ಏನಾಗುತ್ತೆ ಪ್ರೈಸ್ ಇದು? ಇದು ಪ್ರೈಸ್ ಬಂದ್ಬಿಟ್ಟು 5,95,000. ಈ ಸಲ ನಮ್ಮ ವ್ಯೂವರ್ಸ್ಗೆ 5,60,000ಗೆ ಒಂದು 2014 ಮಾಡಲ್ ಇಕೋ ಸ್ಪೋರ್ಟ್ ಸಿಗ್ತಿದೆ ಸರ್. ಓಕೆ, 5,60,000ಕ್ಕೆ ನಿಮಗೆ ಒಂದು ಇಕೋ ಸ್ಪೋರ್ಟ್ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ XUV 500. ಹೌದು ಸರ್. ಸೊ ಈ XUV 500 ಸರ್ 2014 ಮಾಡಲ್ ಸರ್, W6 ವೇರಿಯಂಟ್, ಸೆಕೆಂಡ್ ಓನರ್, ಬ್ರಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು ಸರ್. ಅಷ್ಟು ಚೆನ್ನಾಗಿದೆ ಗಾಡಿ ಕಂಡೀಷನ್. ಅದು ಆಫ್ಟರ್ ಮಾರ್ಕೆಟ್ ಬ್ರಾಡ್ ಅಲೋವಿಸ್, ಹೊಸ ಬ್ರಾಂಡ್ ನ್ಯೂ ಅಲೋವಿಸ್ ಹಾಕಿದ್ದಾರೆ ಗಾಡಿ. ಇದು ಕೂಡ ನೋಡಬಹುದು ಸರ್, ನಾನ್ ಆಕ್ಸಿಡೆಂಟ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಇದು W6 ಅಲ್ಲ ಸರ್ ಇದು? ಹೌದು ಸರ್, W6. ಓಕೆ, ವಿತ್ ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. ಯಾರಾದ್ರೂ ಒಂದು ಒಳ್ಳೆ XUV 500 ಆಫ್ಟರ್ ಮಾರ್ಕೆಟ್ ಅಲಾಯ್ಸ್, ಬ್ರಾಡ್ ಟೈರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಇಂಟಿಯಾ ಫೀಚರ್ಸ್ ವೈಸ್ ನೋಡಿದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ನಿಮಗೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ಸ್, ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ ಸರ್. ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೋಟಿವ್ ಕಂಟ್ರೋಲ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ. ಓಕೆ, ಸೊ W6 ವೇರಿಯಂಟ್ XUV 500. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸರ್ 7 lakh ಆಸ್ಕಿಂಗ್ ಇದೆ ಸರ್. ನಮ್ಮ ವ್ಯೂವರ್ಸ್ಗೆ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 6,50,000ಕ್ಕೆ 2014 ಮಾಡಲ್ ಸರ್ XUV 500 ಸಿಗ್ತಿದೆ ಸರ್. ಓಕೆ, 6,50,000ಕ್ಕೆ ನಿಮ್ಗೆ ಒಂದು XUV 500 2014 ಮಾಡಲ್, ಸಿಂಗಲ್ ಓನರ್ ಅಲ್ಲ ಸರ್? ಸೆಕೆಂಡ್ ಓನರ್ ಸರ್ ಇದು. ಓಕೆ, ಸಾರಿ, ಸೆಕೆಂಡ್ ಓನರ್ ಗಾಡಿ, ಬಟ್ 6,50,000ಕ್ಕೆ ಸಿಗ್ತಿದೆ 14 ಮಾಡಲ್ ಗಾಡಿ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ರೆನಾಲ್ಟ್ ಡಸ್ಟರ್ ಸರ್ 2014 ಮಾಡಲ್ ಸರ್, ಸೆಕೆಂಡ್ ಓನರ್, 85 PS RXL ಆಪ್ಷನಲ್ ವೆಹಿಕಲ್. ತುಂಬಾ ಗಾಡಿ ನೋಡಬಹುದು, ಇಂಟೀರಿಯರ್ ಕೂಡ ನೀವು ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಗಾಡಿ 87,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ ಸರ್ ಇದು. ಓಕೆ, ಸೊ ಇದು ಕೂಡ ನಿಮ್ಗೆ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಇರೋ ವೆಹಿಕಲ್ ಕೂಡ ಅಂತ ಹೇಳ್ಬೋದು. ಡೀಸೆಲ್ ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ. ಸೊ ಈ ರೆನಾಲ್ಟ್ ಡಸ್ಟರ್ ಏನೋ ಪ್ರೈಸ್ ಸರ್? ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಸರ್ 5,45,000 ಹೇಳ್ತಿದ್ದೀವಿ. ಈ ಸಲ ನಮ್ಮ ವ್ಯೂವರ್ಸ್ಗೆ 5,35,000ಗೆ 2014 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಸಿಗ್ತಿದೆ. ಓಕೆ, 5,35,000 ಸರ್ ಫೈನಲ್ ಆಗುತ್ತೆ. ಓಕೆ, ಸೊ